ಹೆಡ್ ಮಾಸ್ಟ್ರು, ಇವರು ಹೆಡ್ ಮಾಸ್ಟರ್ ಅಲ್ಲ, ಇವರು ಎಣ್ಣೆ ಮಾಸ್ಟ್ರು. ಬೆಳ್ಳಂ ಬೆಳಿಗ್ಗೆ ಫುಲ್ಲು ಟೈಟಾಗಿ ಎಲ್ಲಿವರೆಗೆ ಅಂತಂದ್ರೆ ಶಾಲೆ ಯಾವುದು ಅಡುಗೆ ಮನೆ ಯಾವುದು ಅಂತಾನೆ ಗೊತ್ತಾಗಿಲ್ಲ. ಶಾಲೆ ಒಳಗಡೆ ಹೋಗೋ ಮಾಸ್ಟ್ರು ಅಡುಗೆ ಮನೆಯ ಬಾಗಿಲಲ್ಲೇ ಬಿದ್ದು ಒದ್ದಾಡ್ತಿದ್ದಾರೆ. ಹೆಡ್ ಮಾಸ್ಟರ್ ಇವರು. ಹೆಂಗು ಶುಕ್ರವಾರ, ಇನ್ನೇನು ನಾಳೆ ಶನಿವಾರ, ವೀಕೆಂಡು. ಈಗಲೇ ಸ್ಟಾರ್ಟ್ ಮಾಡಿಬಿಡೋಣ ವೀಕೆಂಡು ಅಂತ ಕಂಠಪೂರ್ತಿ ಎಣ್ಣೆ ಹಾಕೊಂಡು ಸ್ಕೂಲಿಗೆ ಬಂದು ಅಡುಗೆ ಕೋಣೆಯ ಮುಂದೆ ನಿದ್ರಾದೇವಿಗೆ ಹಾಯ್ ಅನ್ನಿದ್ದಾರೆ ಮಾನ್ಯ ಹೆಡ್ ಮಾಸ್ಟ್ರು. ಒಳಗೆ ಸೇರಿದರೆ ಗುಂಡು, ಮಾಸ್ಟರ್ ಫುಲ್ ಬೆಂಡು. ಮಸ್ಕಿ ತಾಲೂಕಿನ ಅಂಬಾದೇವಿ ನಗರದಲ್ಲಿ ನಡೆದಿರುವಂಥ ಘಟನೆ ಇದು. ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನಲ್ಲಿರುವಂಥ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಮಾಸ್ಟರ್ ಪಾಠ ಹೇಳ್ಕೊಡ್ತಾರೆ ಅಂತಂದ್ರೆ ಮಾಸ್ಟರ್ ಕಂಠಪೂರ್ತಿ ಕುಡಿದು ತುರಾಡ್ಕೊಂಡು ಬಂದು ಅಡುಗೆ ಮನೆ ಮುಂದೆ ಮಲ್ಕೊಂಡ್ಬಿಟ್ಟಿದ್ದಾರೆ. ನಿದ್ರಾದೇವಿಗೆ ಶರಣಾಗ್ಬಿಟ್ಟಿದ್ದಾರೆ. ನಾವು ಗುರುದೇವ, ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತೀವಿ. ಆದರೆ ಆ ಗುರು ಕಂಠಪೂರ್ತಿ ಕುಡ್ಕೊಂಡ್ಬಂದು ಈ ರೀತಿ ಬಿದ್ದಿದ್ದಾನೆ. ಹೆಡ್ ಮಾಸ್ಟರ್ ಅಂತೀರ ಇವರನ್ನ, ಎಣ್ಣೆ ಮಾಸ್ಟರ್ ಅಂತೀರಾ, ಏನಂತೀರಿ ನಿಮಗೆ ಬಿಟ್ಟಿದ್ದು. ಅಡುಗೆ ಕೋಣೆ ಮುಂದೆ ಹಾಯಾಗಿ ಮಲಗಿರುವ ವ್ಯಕ್ತಿ ಆ ಶಾಲೆಯಲ್ಲಿರುವಷ್ಟು ಜನ ಮಕ್ಕಳು, ಅಷ್ಟು ಜನ ವಿದ್ಯಾರ್ಥಿಗಳು, ಇವರನ್ನೆಲ್ಲ ನೋಡ್ಕೋಬೇಕಾಗಿರುವಂಥ ಮುಖ್ಯ ಶಿಕ್ಷಕ. ಆ ಮುಖ್ಯ ಶಿಕ್ಷಕನ ಹಣೆಬರ ನೋಡಿ. ಕೆಲಸ ಇಲ್ಲ ಅಂತ ಎಷ್ಟೋ ಜನ ಪಾಪ ಅಲದಾಡ್ತಿದ್ದಾರೆ, ಪರದಾಡ್ತಿದ್ದಾರೆ. ಅಂಥದ್ರಲ್ಲಿ ಎಂತೆಂಥವ್ರಿಗೆ ಕೆಲಸ ಕೊಟ್ಟಿದೆ ನಮ್ಮ ಸರ್ಕಾರ. ಸರ್ಕಾರದೇನು ತಪ್ಪು, ಅವನು ಕುಡಿತಾನ ಬಿಡ್ತಾನೆ, ಸರ್ಕಾರ ಏನು ನೋಡುತ್ತೆ. ಆದರೆ ಈ ವ್ಯಕ್ತಿಗೆ ಸ್ವಲ್ಪ ಆದರೂ ಬದ್ಧತೆ ಅಂತ ಬೇಕು. ನಾನೊಬ್ಬ ಶಿಕ್ಷಕ, ಮಕ್ಕಳಿದ್ದಾರೆ, ನಾನೇನು ಮಾಡ್ತೀನಿ ಅದನ್ನು ಮಕ್ಕಳು ನೋಡ್ತಾರೆ, ನನಗೊಂದು ಕುಟುಂಬ ಇದೆ, ನಾನು ದುಡಿಬೇಕು, ದುಡಿಮೆ ಮಾಡಬೇಕು, ಎಲ್ಲ ಇರುತ್ತೆ. ಸಮಸ್ಯೆಗಳು ಎಲ್ಲರಿಗೂ ಬರುತ್ತೆ ರೀ. ಮರಕ್ಕೆ ಬರುತ್ತೆ ಸಮಸ್ಯೆ, ಮನುಷ್ಯನಿಗೆ ತಾನೇ ಬರೋದು. ಸಮಸ್ಯೆಗಳು ಬಂತು ಅಂತ ಬೆಳ್ಳಂ ಬೆಳಿಗ್ಗೆ ಕಂಠಪೂರ್ತಿ ಕುಡ್ಕೊಂಡು, ಅಟ್ಲೀಸ್ಟ್ ಆಯ್ತು ಕಂಠಪೂರ್ತಿ ಕುಡ್ಕೊಂಡು ನಾನು ಬರಲ್ಲಪ್ಪ ಇವತ್ತು ಮನೇಲಿ ಮಲ್ಕೊಂಡಿದ್ರೆ ಅದು ಬೇರೆ. ಸ್ಕೂಲಿಗೆ ಬಂದು ಅಡುಗೆ ಕೋಣೆ ಮುಂದೆ ಬಂದು ಮಲ್ಕೊಂಡ್ಬಿಟ್ಟಿದ್ದಾನೆ ಮಾನ್ಯ ಹೆಡ್ ಮಾಸ್ಟ್ರಪ್ಪ. ಮುಖ್ಯ ಶಿಕ್ಷಕ ನಿಂಗಪ್ಪ ವರ್ತನೆಗೆ ಗ್ರಾಮಸ್ಥರು ಗರಂ ಆಗಿದ್ದಾರೆ. ಎಣ್ಣೆ ಹೊಡೆದು ಶಾಲೆಗೆ ಬಂದಿರೋದು, ಹಾಗಾಗಿ ಅವರನ್ನ ನೀವು ಕಿತ್ತಾಕ್ಬೇಕಿಲ್ಲಿಂದ. ಇದು ಒಂದು ಫಸ್ಟ್ ಟೈಮ್ ಅಲ್ಲ, ಪ್ರತಿ ಸಲ ಇದೇ ಮಾಡ್ತಾರೆ. ನೀಲ್ಕಂಠ ಸ್ವಾಮಿ ಬಗ್ಗೆ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೀಲ್ಕಂಠ ಸ್ವಾಮಿ, ನಾಗಲೇ ಹೇಳ್ತಾ ಇದ್ದೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಕೇವಲ ಪುರಾಣಕ್ಕೆ ಮುಗಿತಾ ಅಂತ. ಕಲಿಯುಗದಲ್ಲಿ ಗುರುಗಳನ್ನ ಆ ದೇವರು ಅಂತ ನೋಡೋ ಕಾಲ ಹೋಗ್ಬಿಟ್ಟಿದೆ ಅಂತ ಈ ಮಾಸ್ಟರ್ ನೋಡಿದ್ರೆ ಅನ್ಸುತ್ತೆ. ಯಾರು ಈ ಮಾಸ್ಟ್ರು, ಏನಿವರ ಹಿಸ್ಟ್ರಿ? ನಿಜ ಪ್ರಣೋತ್, ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಗುರುವಿನ ಸ್ಥಾನದಲ್ಲಿದ್ದು ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡ್ಬೇಕಾಗಿರ್ತಕ್ಕಂತಹ ಓರ್ವ ಮುಖ್ಯ ಶಿಕ್ಷಕ ಬೆಳಗ್ಗೆ ಕುಡಿದು ಬಂದು ಶಾಲೆಯ ಅಡಿಗೆ ಕೋಣೆ ಮುಂದೆ ಮಲಗ್ತಾರೆ ಅಂತಂದ್ರೆ ಇಲ್ಲಿ ಈ ಒಂದು ಸ್ಥಾನಕ್ಕೆ ಎಂತಹ ಒಂದು ಗೌರವ ಸೂಚಿಸಿದಂತಾಗುತ್ತೆ. ಎಲ್ಲೊಂದು ಕಡೆ ವಿದ್ಯಾರ್ಥಿಗಳಿಗೆ ಇವರು ಒಳ್ಳೇದನ್ನ ಹೇಳ್ಕೊಡ್ತಾರ, ಕೆಟ್ಟದನ್ನ ಹೇಳ್ಕೊಡ್ತಾರ ಅನ್ನೋ ಒಂದು ಸಾಕಷ್ಟು ಅನುಮಾನಗಳು ಕೂಡ ಬರ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಇಲ್ಲಿ ಒಂದು ಶಾಲೆ ಅಂದ್ಮೇಲೆ ಸಾಕಷ್ಟು ವಿದ್ಯಾರ್ಥಿಗಳು, ಅದು ಕೂಡ ಗ್ರಾಮಾಂತರ ಭಾಗದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದ ಒಂದು ಇದರಲ್ಲಿ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ನಿಂಗಪ್ಪ ಬೆಳಗ್ಗೆ ಏನೋ ಎಣ್ಣೆ ಹೊಡ್ಕೊಂಡ್ ಬಂದು ಶಾಲೆಯಲ್ಲಿ ಮಲಗ್ತಾರೆ ಅಂತಂದ್ರೆ ಇವ್ರು ಎಷ್ಟರ ಮಟ್ಟಿಗೆ ಇನ್ನು ಶಾಲೆ ಅಭಿವೃದ್ಧಿ ಮಾಡೋಕ್ ಸಾಧ್ಯ, ಕನ್ನಡ ಶಾಲೆಗಳನ್ನ ಉಳಿಸೋಕ್ ಸಾಧ್ಯ ಅನ್ನೋ ಪ್ರಶ್ನೆಗಳು ಕೂಡ ಮೂಡ್ತಾ ಇರ್ತಕ್ಕಂಥದ್ದು. ಇದೀಗ ಹೆಡ್ ಮಾಸ್ಟರ್ ಅವರ ಒಂದು ವರ್ತನೆಗೆ ಗ್ರಾಮಸ್ಥರು ಸಾಕಷ್ಟು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ, ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಇನ್ನುಳಿದ ಶಿಕ್ಷಕರು ಮತ್ತು ಎಲ್ಲರಿಗೂ ಮಾರ್ಗದರ್ಶನ ಮಾಡ್ಬೇಕಾಗಿರ್ತಕ್ಕಂಥವ್ರೆ ಈ ಸ್ಥಾನದಲ್ಲಿ ಇದ್ದು ಇಂತಹ ಒಂದು ಅವಿವೇಕಿತನದ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಮಕ್ಕಳಿಗೆ ತಪ್ಪು ಸಂದೇಶ ಹೋಗುತ್ತೆ, ಮಕ್ಕಳು ಕೂಡ ತಪ್ಪು ದಾರಿ ಹಿಡಿಯೋ ಒಂದು ಏನು ಪ್ರಸಂಗ ಬರುತ್ತೆ. ಹಾಗಾಗಿ ಇಂಥ ಶಿಕ್ಷಕ ನಮ್ಮ ಶಾಲೆಗೆ ಬೇಡ, ಈ ಒಂದು ಶಿಕ್ಷಕನನ್ನ ಕೂಡಲೇ ವರ್ಗಾವಣೆಯಾದ್ರೂ ಮಾಡಿ, ಅಮಾನತಾದ್ರೂ ಮಾಡಿ ನಮ್ಮ ಶಾಲೆಯಿಂದ ಹೊರಗಡೆ ಕಳಿಸಿ ಅನ್ನೋ ಒಂದು ಆಕ್ರೋಶವನ್ನ ಇದೀಗ ಪಾಲಕರು ಹೊರಗಡೆ ಆಗ್ತಾ ಇರ್ತಕ್ಕಂಥದ್ದು ಪ್ರಣೋತ್. ಹಾಗಾಗಿ ಶಿಕ್ಷಣ ಇಲಾಖೆ, ತಾಲೂಕು BO ಮತ್ತು DDP ಅವರು ಇದನ್ನ ಏನೋ ಒಂದು ಕ್ರಮವನ್ನ ತೆಗೆದುಕೊಂಡು ಆ ಒಂದು ಮುಖ್ಯ ಶಿಕ್ಷಕನ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದು ನೋಡ್ಬೇಕಾಗಿರ್ತಕ್ಕಂಥದ್ದು ಪ್ರಣೋತ್. ನೀಲ್ಕಂಠ ಸ್ವಾಮಿ ಮಾಹಿತಿಗೆ